Hey, good evening, my dear children. Welcome back to BioStudy Made Easy. So, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2025ಗೆ ಫಿಸಿಕ್ಸ್ ನಾವೇನು ಓದೇ ಇಲ್ಲ, ಇವಾಗಿಂದ ಸ್ಟಾರ್ಟ್ ಮಾಡಬೇಕು. ಏನು ಓದಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾವ ಚಾಪ್ಟರ್ನ ನೋಡಬೇಕು ಅಂತಂದರೆ. ಸೊ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಂತೂ ನಾನೀಗಾಗಲೇ ನಿಮಗೆ ಸ್ಟಡಿ ಪ್ಲ್ಯಾನ್ನ ವೀಡಿಯೋನ ಹಾಕಿದ್ದೆ. ಅದರಲ್ಲಿ 6 ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ನಾನು ಹೇಳಿದ್ದೆ. ಜೊತೆಗೆ ಸಮ್ 2-3 ಚಾಪ್ಟರ್ಸ್ ಈಸಿ ಇರುವಂತಹ ಚಾಪ್ಟರ್ಸ್ ಟು ಸ್ಕೋರ್ 60+ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಆ 10 ಚಾಪ್ಟರ್ಸ್ ಜೊತೆಗೆ ಇನ್ನುಳಿದಿರುವಂತಹ 4 ಚಾಪ್ಟರ್ಸ್, ಅಂದರೆ ಟೋಟಲ್ 14 ಚಾಪ್ಟರ್ಸ್ ಇದೆ ನಿಮಗೆ ಫಿಸಿಕ್ಸಲ್ಲಿ. ಸೊ 14 ಚಾಪ್ಟರ್ದು ಚಾಪ್ಟರ್ ವೈಸ್ ವೇಟೇಜ್ ಜೊತೆಗೆ ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಮಾರ್ಕ್ಸ್ನ ಕ್ವೆಶನ್ ಬರುತ್ತೆ ಅಂತ ಹೇಳ್ತಾ, ಯಾವ್ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬಿಕಾಸ್ ನಾನು ಈ ವಿಡಿಯೋಸ್ಗಳನ್ನು ಕೇವಲ ವ್ಯೂವ್ಸ್ಗೋಸ್ಕರ ಮಾತ್ರ ಅಲ್ಲ ಮಕ್ಕಳೇ, ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತಲೇ ಮಾಡ್ತಾ ಇರೋದು. ಬಿಕಾಸ್ ಇವಾಗ ಸಡನ್ನಾಗಿ ನಮಗೆ ಏನು ಓದಬೇಕು ಅಲ್ಲ ಕೆಲವೊಂದಿಷ್ಟು ಮಕ್ಕಳಿಗೆ, ಹೌದಾ? ಸೊ ಯಾವ ಕ್ವೆಶನ್ಸನ್ನು ಓದ್ಕೊಳ್ಬೇಕು, ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಅಂಥೇಳಿ. ಸೊ ಪ್ರತಿ ಚಾಪ್ಟ್ರಲ್ಲಿ ಕೂಡ ಇಂತಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಕ್ವೆಶನ್ಸ್ ಅಂತ ಇರುತ್ತೆ. ಅದನ್ನು ರಿಪೀಟೆಡ್ ಆಗಿ ಪ್ರತಿ ವರ್ಷವೂ ಕೇಳ್ತಾನೆ ಬಂದಿರ್ತಾರೆ. ಸೊ ಅಂತಹ ಕ್ವೆಶನ್ಸನ್ನು ನಾನು ಪ್ರೀವಿಯಸ್ ಇಯರ್ದಾಗಿರ್ಬೋದು, ಬೇರೆ ಬೇರೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ರಿಸೋರ್ಸಸ್ಸಿಂದ ಆಗಿರ್ಬೋದು ತೊಗೊಂಡ್ಬಿಟ್ಟು ನಿಮಗೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದರಲ್ಲಿ ಹೇಳ್ತಾ ಇರ್ತೀನಿ. ಚಾಪ್ಟ್ರಿಂದ ಇದನ್ನು ಬಿಟ್ಟು ಬೇರೆ ಕ್ವೆಶನ್ಸು ಕೆಲವೊಂದು ಬಂದಿರ್ಬೋದು, ಆದರೆ ಮೆಜಾರಿಟಿ ಆಫ್ ದ ಕ್ವೆಶನ್ಸು ಇದೇ ಇಂಪಾರ್ಟೆಂಟ್ ಕ್ವೆಶನ್ಸಿಂದನೇ ಅವ್ರು ಕೊಡಬೇಕಾಗಿರುತ್ತೆ. ಓಕೆ, ಸೊ ಹಾಗಾಗಿ ನೀವು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಫಾಲೋ ಮಾಡೋದ್ರಿಂದ ನಿಮಗೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಫಸ್ಟ್ ಚಾಪ್ಟರ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ನಾನು ನಿಮಗೆ ಸ್ಟಡಿ ಪ್ಲ್ಯಾನಲ್ಲಿ ಓದ್ಕೊಳ್ಳಿ ಅಂತ ಹೇಳಿರುವಂಥ ಚಾಪ್ಟರ್. ಎಷ್ಟು ಮಾರ್ಕ್ಸ್ ಇದೆಯಪ್ಪ ಇದೆ? ಈ ಒಂದು ಚಾಪ್ಟರ್ಗೆ ಟೋಟಲ್ ಆಗಿ 11 ಮಾರ್ಕ್ಸ್ ಇರುವಂಥದ್ದಾಗಿದೆ. ಸೊ ಇದರಿಂದ ನಿಮಗೆ 1 ಮಾರ್ಕ್ನ ಕ್ವಶನ್ ಕೂಡ ಬರುತ್ತೆ ಒಂದು, ಹಾಗೆ 2 ಮಾರ್ಕ್ನ ಕ್ವಶನ್ ಕೂಡ ಬರುತ್ತೆ, 3 ಮಾರ್ಕ್ನ ಕ್ವಶನ್ ಕೂಡ ಬರುತ್ತೆ, ಆ್ಯಂಡ್ ಇದರಿಂದ ನಿಮಗೆ 5 ಮಾರ್ಕ್ನದ್ದು ಥೇರಿ ಕ್ವಶನ್ ಬರ್ಬೋದು, ಅಂದರೆ ಲಾಂಗ್ ಆನ್ಸರ್ ಬರಬಹುದು, ಆರ್ 5 ಮಾರ್ಕ್ನ ನ್ಯೂಮರಿಕಲ್ ಕೂಡ ಬರಬಹುದು. ಓಕೆ, ಸೊ ಇಷ್ಟು ಎಲ್ಲ ಟೈಪ್ ಆಫ್ ಕ್ವೆಶನ್ಸ್ ಈ ಚಾಪ್ಟರಿಂದ ಬರುತ್ತೆ. ಹಾಗಿದ್ರೆ 1 ಮಾರ್ಕ್ಸಲ್ಲಿ ಕೇಳಿದರೆ ಯಾವುದು ಕೇಳ್ಬೋದು ನೋಡಿ, SI ಯೂನಿಟ್ಸನ್ನು ಕೇಳ್ತಾರೆ. ಚಾರ್ಜ್, ಡೈಪೋಲ್ ಮೂಮೆಂಟ್, ಎಲೆಕ್ಟ್ರಿಕ್ ಫ್ಲಕ್ಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್. ಇನ್ನು 2 ಮಾರ್ಕ್ನ ಕ್ವೆಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ರೈಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ಎಕ್ಸ್ಪ್ಲೇನ್ ದ ಟರ್ಮ್ಸ್, ವಾಟ್ ಈಸ್ 1 ಕೂಲಮ್, ದ ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್, ಎಕ್ಸ್ಪ್ಲೇನ್. ಸೊ ಇದೆಲ್ಲ 2 ಮಾರ್ಕ್ನ ಕ್ವೆಶನ್. ಇನ್ನು 3 ಮಾರ್ಕಲ್ಲಿ ಕೇಳೋದಾದರೆ, ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಆನ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, what is an electric dipole, define electric dipole moment, give its direction. ನೆಕ್ಸ್ಟ್ 5 ಮಾರ್ಕ್ನ ಕ್ವೆಶನ್. ಸೊ ಯೂಶ್ವಲಿ ಡಿರೈವೇಷನ್ಸನ್ನು ಕೇಳ್ತಾರೆ. ಸೊ ಏನು ಡಿರೈವೇಷನ್ ಕೇಳ್ಬೋದು ಅಂದರೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಆ್ಯಂಡ್ ಎಟ್ ಅ ಪಾಯಿಂಟ್ ಆನ್ ಇಕ್ವೆಟೋರಿಯಲ್ ಪ್ಲೇನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಓಕೆ, ಆಕ್ಸಿಸ್ಸು ಇಕ್ವೆಟೋರಿಯಲ್ ಪ್ಲೇನ್. ನೆಕ್ಸ್ಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸನ್ನು ಬರೆದು, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಡ್ಯೂ ಟು ಆ್ಯನ್ ಇನ್ಫೈನೇಟ್ಲಿ ಲಾಂಗ್ ಥಿನ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಟ್ರೇಟ್ ವೈರ್ ಯೂಸಿಂಗ್ ಗಾಸ್ ಲಾ. ನೆಕ್ಸ್ಟ್ ಅಗೇನ್ ಸ್ಟೇಟ್ ದ ಗಾಸ್ ಲಾ ಅಂತ ಕೇಳಿಬಿಟ್ಟು ಅದರಿಂದಾನೆ ಇನ್ನೊಂದು ಡಿರೈವೇಷನ್ನು, ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಔಟ್ಸೈಡ್ ದ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸೆಲ್. ಓಕೆ, ಸೊ ಇದಿಷ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರ್ ಇಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ಯೂಶ್ವಲಿ ಇವುಗಳನ್ನು ರಿಪೀಟೆಡ್ ಆಗಿ ಕೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಅಗೇನ್ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ 6 ಚಾಪ್ಟರ್ಸ್ ನಾನು ಹೇಳಿರುವಂಥದ್ದು. ದಟ್ ಈಸ್ ಇಟ್ ಕ್ಯಾರೀಸ್ 10 to 11 ಮಾರ್ಕ್ಸ್. ಓಕೆ, ಸೊ ಇದರ ವೈಟೇಜ್ ಬಂದು 10 to 11 ಮಾರ್ಕ್ಸ್. ಸೇಮ್ ಇದಕ್ಕೂ ಕೂಡ ಎಕ್ಸಾಕ್ಟಾಗಿ ನಾವು ಫಸ್ಟ್ ಚಾಪ್ಟರ್ಗೆ ಏನು ವೇಟೇಜ್ ಹೇಳಿದೆ ಅದೇ ತರಹ 1 ಮಾರ್ಕ್ನ ಕ್ವಶನ್ ಒಂದು ಬರುತ್ತೆ, 2 ಮಾರ್ಕ್ನ ಕ್ವಶನ್ ಒಂದು ಬರುತ್ತೆ, 3 ಮಾರ್ಕ್ನ ಕ್ವಶನ್ ಒಂದು ಬರುತ್ತೆ, ಆ್ಯಂಡ್ 5 ಮಾರ್ಕ್ನದ್ದು ಇದರಲ್ಲಿ ಲಾಂಗ್ ಆನ್ಸರ್ ಟೈಪ್ ಕೇಳಿದರೆ ನ್ಯೂಮರಿಕಲನ್ನು ಕೇಳೋದಿಲ್ಲ. ಓಕೆ, ಸೊ ಇದರಿಂದ ಏನಾದರೂ ನ್ಯೂಮರಿಕಲ್ ಒಂದು ವೇಳೆ ಬಂತು ಅಂತಂದರೆ ಈ ಚಾಪ್ಟ್ರಿಂದ ನಿಮಗೆ 5 ಮಾರ್ಕ್ಸಲ್ಲಿ ಲಾಂಗ್ ಆನ್ಸರ್ ಕೇಳ್ತಾರೆ. ಓಕೆ, ನೆಕ್ಸ್ಟು 2 ಮಾರ್ಕ್ನ ಕ್ವಶನ್ಸ್ ನೋಡೋದಾದರೆ, 3 ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, uses of capacitors, state and explain Coulomb's law of electrostatic or inverse square law, what are polar and non-polar molecules, examples kodi, what factors does capacitance of a parallel plate capacitor depends, electrostatic shielding andrenu adra uses enu, define energy density of a charged capacitor, how is energy density related to electric field present between plates of capacitor.
ಇನ್ನು 3 ಮಾರ್ಕ್ನ ಕ್ವಶನ್ ನೋಡೋದಾದರೆ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಅ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದು 3 ಮಾರ್ಕ್ನ ಡಿರೈವೇಷನ್ ಇದು. ನೆಕ್ಸ್ಟ್ ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟ್. Derive expression for electric potential at a point due to point charge. Obtain relation between electric intensity and electric potential due to point charge. What is an equipotential surface? What will be the shape of equipotential surfaces in single point charge, uniform electric field? Expression for capacitance of parallel plate capacitor. Derivation kelbo 3 marks ge. Obtain expression for potential energy of an electric dipole placed in uniform electric field. Next 5 ಮಾರ್ಕ್ನ ಕ್ವಶನ್ಸು ಕೇಳೋದಾದರೆ ಡಿಫೈನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಆ್ಯಂಡ್ ಅರೈವ್ ಎಟ್ ದ ಎಕ್ಸ್ಪ್ರೆಷನ್. ಇದು ಮೇನ್, ಇದು ಡೆರಿವೇಷನ್ಸ್. ಓಕೆ, ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಸೋರ್ಸ್ ಚಾರ್ಜ್. What is capacitor? Derive an expression for the capacitance of a parallel plate capacitor with air as dielectric. ಓಕೆ, ಸೊ ಇದಿಷ್ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಚಾಪ್ಟರ್ ಮೇಲೆ ಬರುವಂಥ ಕ್ವೆಶನ್ಸ್ ಆಗಿತ್ತು. ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರಿಗೆ ಬಂದರೆ ಇದಕ್ಕೆ ಹೈಯೆಸ್ಟ್ ವೇಟೇಜ್ ಹೊಂದಿರುವಂತಹ ಚಾಪ್ಟರ್ ಯಾವುದು ಫಿಸಿಕ್ಸಲ್ಲಿ ಅಂದರೆ ಅದು ಕರೆಂಟ್ ಎಲೆಕ್ಟ್ರಿಸಿಟಿ. ಇದು ನಿಮಗೆ ಸಿ ಇ ಟಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ನೋಡೋಣ ಇದರಿಂದ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂದರೆ 1 ಮಾರ್ಕ್ನ ಕ್ವಶನ್ಸ್ ಬರುತ್ತೆ. ಓಕೆ, ಆ್ಯಂಡ್ 2 ಮಾರ್ಕ್ನ ಕ್ವಶನ್ ಬರುತ್ತೆ ಆ್ಯಂಡ್ 3 ಮಾರ್ಕ್ ಇದರಿಂದ ಕಡಿಮೆ ಕೇಳಿದ್ದಾರೆ ನಿಮ್ಮ 3 ಬ್ಲೂ ಪ್ರಿಂಟಲ್ಲಿ. ಐ ಮೀನ್ ಕೇಳೇ ಇಲ್ಲ 3 ಮಾರ್ಕ್ಸ್ದು, ಬಟ್ ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. 2 ಬದಲು 3 ಮಾರ್ಕ್ದು ಕೇಳ್ಬೋದು ಅವರು. 1 ಮಾರ್ಕ್ MCQ ತೆಗಿಬೋದು, ಹೇಳೋಕ್ಕಾಗಲ್ಲ. ಹೇಗೆ ಬೇಕಾದರೂ ಅವ್ರು ಇಂಟರ್ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ 5 ಮಾರ್ಕ್ನದ್ದು 2 ಕ್ವಶನ್ ಬರುತ್ತೆ ನೋಡಿ. 5 ಮಾರ್ಕ್ನದ್ದು ಲಾಂಗ್ ಆನ್ಸರು ಬರುತ್ತೆ ಮತ್ತು ನ್ಯೂಮರಿಕಲ್ ಕೂಡ ಈ ಚಾಪ್ಟರಿಂದ ಬರ್ತಾ ಇದೆ ನೋಡಿ. ನಿಮಗೆ ನ್ಯೂಮರಿಕಲ್ಸ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಏನಾದರೂ ಬೇಕಾಗಿತ್ತು ಫಿಸಿಕ್ಸ್ದು ಅಂತಂದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಟ್ರೈ ಟು ಫೆಚ್ ಸಮ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸ್ವಲ್ಪ ಒಂದಿಷ್ಟು ನಾನು ಹುಡುಕಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಯಾವ್ಯಾವ ಚಾಪ್ಟ್ರಿಂದ ಇದು ಮೇನ್ ನ್ಯೂಮರಿಕಲ್ಸ್ ಬರುವಂಥ ಚಾಪ್ಟರ್ಸ್ ಇದೆ ಒಂದು 4. ನಾನು ನಿಮಗೆ ಆಗಲೇ ಬ್ಲೂ ಪ್ರಿಂಟ್ ಅನಾಲಿಸಿಸಲ್ಲಿ ಹೇಳಿದ್ದೀನಿ ಸ್ಟಡಿ ಪ್ಲ್ಯಾನಲ್ಲಿ. ಅದ್ರ ಮುಖಾಂತರ ನೋಡಿಕೊಂಡು ನಿಮಗೆ ನಾನು ನ್ಯೂಮರಿಕಲ್ಸನ್ನು ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಯು ಜಸ್ಟ್ ಕಮೆಂಟ್ ಡೌನ್ ಆ್ಯಂಡ್ ಲೆಟ್ ಮಿ ನೋ. 1 ಮಾರ್ಕ್ಸ್ನ ಕ್ವಶನ್ನು SI ಯೂನಿಟ್ಸ್ ಅಗೇನ್ ಎಲೆಕ್ಟ್ರಿಕ್ ಕರೆಂಟ್ದು, ಕರೆಂಟ್ ಡೆನ್ಸಿಟಿದು, ಡ್ರಿಫ್ಟ್ ವೆಲಾಸಿಟಿ, ಎಲೆಕ್ಟ್ರಾನ್ ಮೊಬಿಲಿಟಿ ಆ್ಯಂಡ್ ರೆಸಿಸ್ಟೆನ್ಸ್ ಇದ್ರದ್ದೆಲ್ಲ SI ಯೂನಿಟ್ಸನ್ನು ನೋಡ್ಕೊಳ್ಳಿ. 2-3 ಮಾರ್ಕಲ್ಲಿ ಡ್ರಿಫ್ಟ್ ವೆಲಾಸಿಟಿ ಮತ್ತು ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಕಂಡಕ್ಟರ್ ಡೆಫಿನೇಷನ್, ಮೊಬಿಲಿಟಿಯ ಡೆಫಿನೇಷನ್ ಮತ್ತು ಅದರ SI ಯೂನಿಟ್ ಆ್ಯಂಡ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಇದನ್ನೇ ಜಾಸ್ತಿ ಕೇಳಿರೋದು, ಓಮ್ಸ್ ಲಾ ಮತ್ತು ಅದರ ಲಿಮಿಟೇಷನ್ ಜಾಸ್ತಿ ಕೇಳಿದ್ದಾರೆ. ಬಿಕಾಸ್ ನಾನು ನೋಡ್ತಾ ಇದ್ನಲ್ವ ಬೇರೆ ಬೇರೆ ಕ್ವಶನ್ ಪೇಪರ್ಸಲ್ಲಿ ಕೇಳಿದ್ದು ಇವುಗಳನ್ನೇ. ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಕರೆಂಟ್ ಡೆನ್ಸಿಟಿ, ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಮೆಟಲಿಕ್ ವೈರ್ ಡಿಪೆಂಡ್ಸ್, ರೈಟ್ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಅಂದರೆ ಈ ಎಕ್ಸ್ಪ್ರೆಷನ್ ಅಥವಾ ಇಕ್ವೇಷನನ್ನು ಬರೆದು ಅದು ಏನೇನು ಲೆಟರು ಏನೇನು ಇಂಡಿಕೇಟ್ ಮಾಡುತ್ತೆ ಅಂತ ಬರೀರಿ. ನೆಕ್ಸ್ಟ್ ಆಪ್ಟೇನ್ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಅ ಕಂಡಕ್ಟರ್. ನೆಕ್ಸ್ಟ್ ಡ್ರಾ ದ ಗ್ರಾಫ್ ಫಾರ್ ಟೆಂಪ್ರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ಮೆಟಲ್ಸಿಗೆ, ಸೆಮಿ ಕಂಡಕ್ಟರ್ಗೆ ಮತ್ತು ನಿಕ್ರೋಮಿಗೆ. ಓಕೆ, ನೆಕ್ಸ್ಟ್ ಆಪ್ಟೇನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ EMF, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಸೆಲ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಓಕೆ, ಸೊ EMF ಇಂಟರ್ನಲ್ ರೆಸಿಸ್ಟೆನ್ಸ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ, ಸೊ ಇದನ್ನು 2-3 ಮಾರ್ಕಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಶೋ ದಟ್ ಕರೆಂಟ್ ಡೆನ್ಸಿಟಿ J = ಸಿಗ್ಮಾ E. ನೋಡಿ ಇದು ನನಗೆ ಟೈಪ್ ಮಾಡೋಕ್ಕಾಗಲಿಲ್ಲ, ಸೊ ಈ ರೀತಿಯಾಗಿತ್ತದು, ಹೌದಾ, ಸಿಗ್ಮಾ E. ಓಕೆ, ನೆಕ್ಸ್ಟ್ ವೇರ್ ಸಿಂಬಾಲ್ಸ್ ಹ್ಯಾವ್ ದೇರ್ ಯೂಶುವಲ್ ಮೀನಿಂಗ್. ನೆಕ್ಸ್ಟ್ 5 ಮಾರ್ಕ್ಸ್ನದ್ದು ಆಪ್ಟೇನ್ ಅ ಬ್ಯಾಲೆನ್ಸ್ ಕಂಡೀಷನ್ ಫಾರ್ ವೀಟ್ ಸ್ಟೋನ್ಸ್ ಬ್ರಿಡ್ಜ್ ನೆಟ್ವರ್ಕ್ ಯೂಸಿಂಗ್ ಕಿರ್ಚಾಫ್ಸ್ ಲಾ. ಇದನ್ನು ಜಾಸ್ತಿ ಕೊಟ್ಟಿದ್ದರು ಕ್ವಶನ್ ಪೇಪರ್ಸಲ್ಲಿ, ಇದನ್ನೇ ಜಾಸ್ತಿ ಕೊಟ್ಟಿದ್ರು. ನೆಕ್ಸ್ಟ್ 2 cells ಆಫ್ ಡಿಫ್ರೆಂಟ್ EMF ಆ್ಯಂಡ್ ಡಿಫ್ರೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಅಂದರೆ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಡೆರಿವೇಷನನ್ನು ಮಾಡಬೇಕು. ಓಕೆ, ಆ್ಯಂಡ್ ಪ್ಯಾರಲಲ್ ಕನೆಕ್ಷನ್ ಮಾಡಿದಾಗ ಡೆರಿವೇಷನನ್ನು ಮಾಡಬೇಕು. ಸೊ ಯೂಶ್ವಲಿ ನಿಮ್ಗೆ ಇವಾಗಲೇ ಪ್ರಾಕ್ಟಿಕಲ್ಸಲ್ಲೆಲ್ಲ ಸೀರೀಸು ಪ್ಯಾರಲಲ್ಲು ಗೊತ್ತಾಗಿರುತ್ತೆ, ಫಾರ್ಮುಲಾನು ನಿಮಗೆ ಗೊತ್ತಾಗಿರುತ್ತೆ. ಸೊ ಅದನ್ನು ಫಾರ್ಮುಲಾ ಹೆಂಗೆ ಬಂತು ಅಂಥೇಳಿ ಡಿರೈವ್ ಮಾಡಿ ತೋರಿಸ್ಬೇಕು. ಓಕೆ, ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಅಗೇನ್ ಈ ಚಾಪ್ಟರ್ ಏನಿದೆಯಲ್ಲ ಇದಕ್ಕೂ ಕೂಡ ನಿಮಗೆ 11 ಮಾರ್ಕ್ಸ್ ಇದೆ, ಇಂಪಾರ್ಟೆಂಟ್ ಚಾಪ್ಟರು. ಇದರಿಂದ ನೋಡಿ ನಿಮಗೆ 1 ಮಾರ್ಕ್ಸ್ನದ್ದು ಕ್ವಶನ್ ಬರುತ್ತೆ ಆ್ಯಂಡ್ 2 ಮಾರ್ಕಲ್ಲಿ ನ್ಯೂಮರಿಕಲ್ ಬರುತ್ತೆ. 2 ಮಾರ್ಕ್ನದ್ದು ನ್ಯೂಮರಿಕಲ್ ಬರುತ್ತೆ, 3 ಮಾರ್ಕ್ನದ್ದು ಕ್ವಶನ್ ಬರುತ್ತೆ ಮತ್ತು 5 ಮಾರ್ಕ್ನದ್ದು ಲಾಂಗ್ ಆನ್ಸರ್ ಬರುತ್ತೆ. ಇದರಲ್ಲಿ ನ್ಯೂಮರಿಕಲ್ಲು 2 ಮಾರ್ಕ್ಸ್ದು ಬರುತ್ತೆ.
ಆಯಿತಾ. ಸೊ ನಿಮಗೆ 2-3 ಮಾರ್ಕ್ಸ್ನ ಕ್ವಶನ್ಸ್ ಕೇಳೋದಾದರೆ ಹೆಂಗೆ ಕೇಳ್ತಾರೆ, ಎಕ್ಸೆಪ್ಟ್ ನ್ಯೂಮರಿಕಲ್ಸನ್ನು ಬಿಟ್ಟು ಅಂತಂದರೆ ಲಾರೆಂಟ್ಸ್ ಫೋರ್ಸ್ ಅಂದರೆ ಏನು ಅದರದ್ದು ಎಕ್ಸ್ಪ್ರೆಷನ್ ಬರೀರಿ. ಆಮೇಲೆ ಇದು ನೋಡಿ ನ್ಯೂಮರಿಕಲ್ ನೋಡಿ ಇದು, ಹೌದಾ. ಸೊ ನ್ಯೂಮರಿಕಲ್ ಕೊಟ್ಟಿದ್ದಾರೆ, ಏನು ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಕ್ಯಾರೀಸ್ ಅ ಕರೆಂಟ್ ಆಫ್ 2 ಆಂಪಿಯರ್, ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ midpoint on its axis. Next, mention an expression for force on a current carrying conductor in uniform magnetic field. Mention ಸೇಮ್ ಇದು ಏನು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ದು ಎಕ್ಸ್ಪ್ರೆಷನ್ನು. ನೆಕ್ಸ್ಟ್ ಇದು ಡ್ಯೂ ಟು ಮೋಷನ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊಲೆನಾಯ್ಡ್ ಅಂದರೆ ಏನು ಅದರದ್ದು ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್. ಅಯ್ಯೋ ಈ ಕ್ವಶನ್ಸೇ ನೋಡಿದರೆ ತಲೆ ಗಿರ್ರ್ ಅಂತ ಇದೆ ನನಗೆ. ನಾನು ಹೆಂಗೆ ಓದಿದ್ನೋ ಇದನ್ನೆಲ್ಲ PUCಗೆ ಅಂತ ಹೇಳಿ. ಎಲ್ಲ ಫಿಸಿಕ್ಸ್ ಈಸಿ ಆಗಿದೆ ಅಂದ್ಕೊಳ್ತೀನಿ, ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಚೆನ್ನಾಗಿ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಹೋಪ್ಫುಲಿ ನಿಮಗೆಲ್ಲ ಈಸಿ ಆಗಲಿ, ಚೆನ್ನಾಗಿ ಸ್ಕೋರ್ ಮಾಡಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬಯೋಟ್ ಸಾವರ್ಟ್ಸ್ ಲಾ ಅಥವಾ ಲ್ಯಾಪ್ಲೇಸ್ ಲಾ ಅಂತ ಕರೀತಾರೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಆಂಪಿಯರ್ ಸರ್ಕ್ಯೂಟ್ಸ್ ಲಾ. ಎಕ್ಸ್ಪ್ಲೇನ್ ಹೌ ಗ್ಯಾಲೋನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಆಮ್ಮೀಟರ್. ಗ್ಯಾಲೋನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. Gauss law in magnetism. Derive expression for angular frequency of revolution for a charged particle moving perpendicular to uniform magnetic field. ನೆಕ್ಸ್ಟ್ 5 ಮಾರ್ಕ್ನ ಕ್ವಶನ್ ನೋಡಿ. ಇದರಿಂದ ನಾನು ಹೇಳಿದೆ 5 ಮಾರ್ಕ್ನ ಕ್ವಶನ್ ಬಂದೇ ಬರುತ್ತೆ ಈ ಚಾಪ್ಟ್ರಿಂದ. 11 ಮಾರ್ಕ್ಸ್ ಇದೆ ಇದಕ್ಕೆ. ಡೆರಿವೇಷನ್ಸ್ ಏನು ಕೇಳ್ತಾರೆ ಅಂದರೆ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಅಲಾಂಗ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಯಿಂಗ್ ಕರೆಂಟ್. ಓಕೆ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಆ್ಯಂಡ್ ಡಿಫೈನ್ ಆಂಪಿಯರ್. ಓಕೆ. ಸೊ ಇದು 5 ಮಾರ್ಕ್ಸ್ದು. ನೆಕ್ಸ್ಟ್ ಇವ್ನು ಓದ್ಕೊಂಡ್ಬಿಡಿ. ಸೊ ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್. ಇದಕ್ಕೆ ಟೋಟಲ್ 5 ಮಾರ್ಕ್ಸ್ ಇದೆ ಇದರ ವೇಟೇಜು. ಬಟ್ ನಾನು ಇದನ್ನು ನಿಮಗೆ ಓದೋದಕ್ಕೆ ರೆಕಮೆಂಡ್ ಮಾಡಿದ್ದೆ ಬಿಕಾಸ್ ಈ ಚಾಪ್ಟ್ರಿಂದ ನಿಮಗೆ ಒಂದು 3 ಮಾರ್ಕ್ನ ಕ್ವಶನ್ ಬರ್ತಾ ಇದೆ. ಓಕೆ. ಆ್ಯಂಡ್ 1 ಮಾರ್ಕ್ನದ್ದು 2 ಕ್ವಶನ್ಸ್ ಬರ್ತಾ ಇದೆ. ಓಕೆ. ಸೊ 3 ಮಾರ್ಕಲ್ಲಿ ಸ್ಕೋರ್ ಮಾಡೋದಕ್ಕೆ ಈ ಚಾಪ್ಟರ್ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ದಟ್ಸ್ ವೈ. ಸೊ ನೋಡೋಣ ಹಾಗಿದ್ರೆ 2-3 ಮಾರ್ಕ್ನ ಕ್ವಶನ್ಸ್ ಯಾವ್ದು ಬರುತ್ತೆ ಅಂದರೆ ತುಂಬ ಈಸಿಯಾಗಿರುತ್ತೆ ಚಾಪ್ಟರ್ ಇದು. ಸೊ ನೋಡಿ ಕ್ವಶನ್ಸ್ ನೋಡಿ ಎಷ್ಟು ಈಸಿಯಾಗಿದೆ. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಡೆಫಿನಿಷನ್ ಆಫ್ ಮ್ಯಾಗ್ನೆಟೈಸೇಷನ್, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್, ಪ್ರಾಪರ್ಟೀಸ್ ಮತ್ತು ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ಒಂದೊಂದು ಎಕ್ಸಾಂಪಲ್ ನೋಡ್ಕೊಳ್ಳಿ. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ಗೆ, ಪ್ಯಾರಾಮ್ಯಾಗ್ನೆಟಿಕ್ಗೆ, ಫೆರೋಮ್ಯಾಗ್ನೆಟಿಕ್ಗೆ ಒಂದೊಂದನ್ನೇ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ, ಒಂದೊಂದನ್ನೇ ಸಪ್ರೇಟಾಗಿ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಕೇಳ್ಬೋದು, ಅಥವಾ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಫೆರೋಮ್ಯಾಗ್ನೆಟಿಕ್ ಕೇಳ್ಬೋದು. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಮ್ಯಾಗ್ನೆಟಿಕ್ ಡೈಪೋಲ್ ಅಂದರೆ ನಿಡಲ್ ಕೆಪ್ಟ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಓಕೆ. ಜಸ್ಟ್ ಎಕ್ಸ್ಪ್ರೆಷನ್ ಅಂತಂದರೆ ಈಕ್ವೇಷನನ್ನು ಬರೋದು, ಅದರಲ್ಲಿ ಏನೇನು ಟರ್ಮ್ಸು ಏನೇನು ಅಂತೇಳಿ ಬರೆದ್ರೆ ಆಯಿತು ಅಷ್ಟೇ. ಡೆರಿವೇಷನ್ ಇಲ್ಲ, ಏನಿಲ್ಲ. ಓಕೆ. ವೆನ್ ವಿಲ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ನಿಡಲ್ ಬಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್. ಓಕೆ. ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ನೋಡಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇದನ್ನು ನಾನು ರೆಕಮೆಂಡ್ ಮಾಡಿದ್ದಿಲ್ಲ ಸ್ಟಡಿ ಪ್ಲ್ಯಾನಲ್ಲಿ. ವೈ? ಬಿಕಾಸ್ ಇಟ್ ಹ್ಯಾಡ್ 2 ನ್ಯೂಮರಿಕಲ್ಸ್. 1 ಫ್ರಮ್ 2 ಮಾರ್ಕ್ಸ್. 2 ಮಾರ್ಕ್ಸ್ದು ನ್ಯೂಮರಿಕಲ್ ಇದೆ, 3 ಮಾರ್ಕ್ದು ನ್ಯೂಮರಿಕಲ್ ಇದೆ. ಸೊ ಸ್ವಲ್ಪ ನ್ಯೂಮರಿಕಲ್ ನಮ್ಮ ಥರ ಇರೋ ಮಕ್ಕಳಿಗೆ ಎಲ್ಲ ನ್ಯೂಮರಿಕಲ್ಸ್ ಕಷ್ಟ ನಮಗೆ. ಸೊ ಹಾಗಾಗಿ ನಾನು ಯೂಶ್ವಲಿ ಮಕ್ಕಳಿಗೂ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಚಾಪ್ಟರ್ನ ಸ್ಕಿಪ್ ಮಾಡ್ಲಿಕ್ಕೆ ಹೇಳಿದೆ. ಬಟ್ ಇಫ್ ಯು ಆರ್ ಫ್ಯಾಮಿಲಿಯರ್ ವಿತ್ ನ್ಯೂಮರಿಕಲ್ಸ್, ನಿಮಗೆ ನ್ಯೂಮರಿಕಲ್ಸ್ ಈಸಿ ಆಗುತ್ತೆ, 2-3 ಮಾರ್ಕ್ಸ್ದೆಲ್ಲ ನಮಗೆ ಬರುತ್ತೆ, ಈಸಿ ಇರುತ್ತೆ ಅಂತ ಅಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಅಥವಾ ನೋಡಿ ನಿಮಗೆ ನೀವು ಬರೀ ಫಾರ್ಮುಲಾ ಬರೋದ್ರಿ ಅಂತಂದರೆ ನಿಮಗೆ 1 ಮಾರ್ಕ್ ಇರುತ್ತೆ. ಸೊ ಅಟ್ಲೀಸ್ಟ್ ನೀವು ಅದರಿಂದ ಆ ಫಾರ್ಮುಲಾಸ್ ನೋಡ್ಕೊಂಡ್ರಿ ಅಂತಂದರೆ ನಿಮಗೆ ಬೇರೆ ಕ್ವಶನ್ ಅಟೆಂಪ್ಟ್ ಮಾಡೋಕ್ಕೆ ಬರಲಿಲ್ಲಪ್ಪ, ನಮಗೆ 2-3 ಮಾರ್ಕಲ್ಲಿ ಆಪ್ಷನ್ಸ್ ಇರುತ್ತಲ್ಲ. ಸೊ ಆವಾಗ ನೀವು ಇವುಗಳನ್ನು ಅಟ್ಲೀಸ್ಟ್ ಫಾರ್ಮುಲಾ ಆದರೂ ಬರೀಬಹುದು. ನಿಮಗೆ ಬರೆಯೋಕ್ಕೆ ಬಂತು, ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬಂತು ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಯು ಕ್ಯಾನ್ ಗೋ ಫಾರ್ ದ ನ್ಯೂಮರಿಕಲ್ಸ್ ಆ್ಯಂಡ್ ಯು ಕ್ಯಾನ್ ಸ್ಟಡಿ ದಿಸ್ ಚಾಪ್ಟರ್ ಆಲ್ಸೋ. ಸೊ 7 ಮಾರ್ಕಿಗಿದೆ. ಸೊ ಇದರಿಂದ ನಿಮಗೆ 2 ಮಾರ್ಕ್ನದ್ದು ನ್ಯೂಮರಿಕಲ್ಲು, 3 ಮಾರ್ಕ್ನದ್ದು ನ್ಯೂಮರಿಕಲ್ ಮತ್ತು 1 ಮಾರ್ಕ್ನದ್ದು MCQ ಬರುತ್ತೆ. ಸೊ ಏನು ಬರುತ್ತಪ್ಪ ಕ್ವಶನ್ಸು? ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಫ್ಯಾರಡೇಸ್ ಲಾ ಆಫ್ EMI, ಸ್ಟೇಟ್ ಲೆನ್ಸ್ ಲಾ, ಎಕ್ಸ್ಪ್ಲೇನ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, ಎಕ್ಸ್ಪ್ಲೇನ್ ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್. ನೋಡಿ ಇಲ್ಲೆಲ್ಲ ನಾನು ಕ್ವಶನ್ಸ್ ಕೊಡ್ತಾ ಇದ್ದೀನಿ, ಬಟ್ ಅವರು ಬ್ಲೂ ಪ್ರಿಂಟಲ್ಲಿ 2 ಮಾರ್ಕ್ಗೂ ನ್ಯೂಮರಿಕಲ್ಲು, 3 ಮಾರ್ಕ್ಗೂ ನ್ಯೂಮರಿಕಲ್ ಅಂತ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಮಕ್ಕಳಿಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂಥೇಳಿ ನಾನು ಈ ಚಾಪ್ಟರ್ನ ಸ್ಕಿಪ್ ಮಾಡ್ಲಿಕ್ಕೆ ಹೇಳಿದ್ದೆ. ಬಟ್ ಸ್ಟಿಲ್ ನೀವು ಓದ್ಕೊಂಡಿದ್ದೀರಾ ಮೊದಲಿಂದ ಅಂತಂದರೆ ಓದ್ಕೊಂಡು ಬಿಡಿ ಇದೊಂದು ಚಾಪ್ಟರನ್ನು.
ಆಪ್ಟೇನ್ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ ಇ ಎಮ್ ಎಫ್. ಹವೆವರ್ ಅವ್ರು ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಾರೋ ಇಲ್ವೋ ಎಕ್ಸಾಕ್ಟಾಗಿ ಅನ್ನುವಂಥದ್ದೇ ಇನ್ನೂ ಕನ್ಫ್ಯೂಷನ್ ಇದೆ. ಸೊ ಹಾಗಾಗಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಅ ಕಂಡಕ್ಟರ್ ಅಂದರೆ ರಾಡ್ ಮೂವಿಂಗ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಎ ಸಿ ಜನರೇಟರ್ ಅಂದ್ರೇನು ಅದರದ್ದು ಡೈಗ್ರಾಮ್ ಹಾಕಿ. ಪವರ್ ಫ್ಯಾಕ್ಟರ್ ಆಫ್ ಎ ಸಿ ಸರ್ಕ್ಯೂಟ್ ಅಂದರೆ ಏನು, ಗಿವ್ ದ ಪವರ್ ಫ್ಯಾಕ್ಟರ್ ಆಫ್ ಆನ್ ಎ ಸಿ ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ರೆಸಿಸ್ಟರ್. ಸೆಲ್ಫ್ ಇಂಡಕ್ಟೆನ್ಸ್ ಅಂದರೆ ಏನು, ಯಾವ ಫ್ಯಾಕ್ಟರ್ಸ್ ಮೇಲೆ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಅ ಕಾಯಿಲ್ ಡಿಪೆಂಡ್ ಆಗುತ್ತೆ. ವಾಟ್ ಫ್ಯಾಕ್ಟರ್ಸ್ ಮ್ಯೂಚುವಲ್ ಇಂಡಕ್ಷನ್ ಡಿಪೆಂಡ್ಸ್ ಆನ್. ಮೆನ್ಷನ್ ಆನ್ ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಟೂ ಕೋಆಕ್ಸಿಯಲ್ ಸೊಲೆನಾಯ್ಡ್ಸ್. ನೆಕ್ಸ್ಟ್ ಆಲ್ಟರ್ನೇಟಿಂಗ್ ಕರೆಂಟ್. ಅಗೇನ್ ಇಂಪಾರ್ಟೆಂಟ್ ಚಾಪ್ಟರು, ನಾನು ನಿಮಗೆ ಸ್ಟಡಿ ಪ್ಲ್ಯಾನಲ್ಲಿ ಹೇಳಿರುವಂತಹ ಚಾಪ್ಟರು. 7 ಮಾರ್ಕ್ಸ್ ಇದೆ. ಈ ಚಾಪ್ಟರಿಂದ ನಿಮಗೆ ಒಂದು ನ್ಯೂಮರಿಕಲ್ ಬರ್ತಾ ಇದೆ. ಸೊ ಈ ನ್ಯೂಮರಿಕಲ್ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಬಿಕಾಸ್ ಯಾವುದಾದ್ರೂ 2 ನ್ಯೂಮರಿಕಲನ್ನು ಬರೀಬೇಕಾಗುತ್ತೆ ನೀವು ಔಟ್ ಆಫ್ 4. ಸೊ ಹಾಗಾಗಿ ಸ್ವಲ್ಪ ನ್ಯೂಮರಿಕಲ್ಸ್ 5 ಮಾರ್ಕ್ಸ್ದು ಸ್ವಲ್ಪ ಯಾವ್ಯಾವ ಚಾಪ್ಟ್ರಿಂದ ಬರುತ್ತೆ ಅಂತ ನಾನು ಹೇಳಿದ್ದೀನಲ್ಲ ನಿಮಗೆ ಸ್ಟಡಿ ಪ್ಲ್ಯಾನಲ್ಲಿ, ಅದನ್ನು ನೋಡಿಕೊಂಡು ಆ ಎಲ್ಲ ಚಾಪ್ಟರ್ಸಿಂದಾದರೂ ಅಟ್ಲೀಸ್ಟ್ ನೀವು ನ್ಯೂಮರಿಕಲ್ಸನ್ನಾದರೂ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ 5 ಮಾರ್ಕ್ಸ್ ಇದೆ ರೀ ನ್ಯೂಮರಿಕಲ್ಗೆ, ಕಳ್ಕೊಳ್ಬೇಡಿ. ಫಾರ್ಮುಲಾ ಆದರೂ ಬರೆದ್ರೆ 1 ಮಾರ್ಕ್ ಬರುತ್ತೆ. ಹೌದಾ, ಸಾಲ್ವ್ ಮಾಡ್ತಾ ಮಾಡ್ತಾ ಹೋಗ್ಬೋದು ನೀವು ಅವರು ಕೊಟ್ಟಿರುವಂತಹ ವ್ಯಾಲ್ಯೂಸನ್ನು ಹಾಕ್ಕೊಂಡು. ಓಕೆ, ನೆಕ್ಸ್ಟ್ ಸೊ 1 ಮಾರ್ಕ್ದು ಡಿಫೈನ್ ಪವರ್ ಫ್ಯಾಕ್ಟರ್ ವ್ಯಾಟಲ್ಸ್ ಕರೆಂಟ್. ಕರೆಕ್ಟ್ ಆಗಿದೆಯಾ ಇದು ಹೆಸರು? ನೆಕ್ಸ್ಟ್ ವ್ಯಾಲ್ಯೂ ಆಫ್ ದ ಪವರ್ ಫ್ಯಾಕ್ಟರ್ ಫಾರ್ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್, ಕೆಪಾಸಿಟನ್ಸ್ ಮತ್ತು ಇಂಡಕ್ಟಿವ್ ಸರ್ಕ್ಯೂಟ್. 2-3 ಮಾರ್ಕ್ನ ಕ್ವಶನ್ಸು. ಟ್ರಾನ್ಸ್ಫಾರ್ಮರ್ ಅಂದ್ರೇನು, ಅದ್ರ ಪ್ರಿನ್ಸಿಪಲ್ಲು ಮತ್ತು ಹೇಗೆ ವರ್ಕ್ ಮಾಡುತ್ತೆ. 3 ಸೋರ್ಸಸ್ ಆಫ್ ಎನರ್ಜಿ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್, ಡಿಫ್ರೆನ್ಸ್ ಬಿಟ್ವೀನ್ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಈ ಚಾಪ್ಟರು ನಾನು ಓದ್ಲಿಕ್ಕೆ ಹೇಳಿದ್ದೆ ನಿಮಗೆ, ಬರೀ 3 ಮಾರ್ಕ್ಸ್ ಇದೆ. ಯಾಕೆ ಓದಕ್ಕೆ ಹೇಳಿದ್ದೆ ಅಂತಂದರೆ ನಿಮಗೆ ಸ್ಟಡಿ ಪ್ಲ್ಯಾನ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದರಿಂದ 1 ಮಾರ್ಕ್ನದು ಒಂದು ಕ್ವಶನ್ ಬರುತ್ತೆ, 2 ಮಾರ್ಕ್ನದೊಂದು ಕ್ವಶನ್ ಬರುತ್ತೆ. ಸೊ 2-3 ಮಾರ್ಕ್ನ ಕ್ವಶನ್ ನೋಡ್ಬಿಡೋಣ ಡೈರೆಕ್ಟಾಗಿ. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ರೈಟ್ ಮ್ಯಾಥಮೆಟಿಕಲ್ ಫಾರ್ಮ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. 2 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಮ್ಯಾಕ್ಸ್ವೆಲ್ ಈಕ್ವೇಷನ್ ಅದರದ್ದು ಟರ್ಮ್ಸ್. ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಗಾಮಾ ರೇಸ್, ಯು ವಿ ರೇಸ್, ಐ ಆರ್ ರೇಸ್ ಅಂದರೆ ಇನ್ಫ್ರಾರೆಡ್ ರೇಸ್, ಎಕ್ಸ್ ರೇಸ್, ಮೈಕ್ರೋವೇವ್ಸ್, ರೇಡಿಯೋಸ್. ಇಷ್ಟೇ ಇರೋದು ಈ ಚಾಪ್ಟ್ರಲ್ಲಿ. ಇಷ್ಟನ್ನಾದರೂ ಓದ್ಕೊಂಬಿಡಿ. ಆ ಚಾಪ್ಟ್ರನ್ನ ಸ್ಕಿಪ್ ಮಾಡೋ ಬದಲು ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವಲ್ಲ 4. ಸೊ ನೆಕ್ಸ್ಟು ರೇ ಆಪ್ಟಿಕ್ಸು, ವೇವ್ ಆಪ್ಟಿಕ್ಸು. ಸೊ ಈ ಕ್ವಶನ್ಸನ್ನು ನಾನು ನಿಮಗೆ ಸ್ವಲ್ಪ ಲಾಸ್ಟಲ್ಲಿ ಹೇಳ್ತೀನಿ. ಬಿಕಾಸ್ ರೇ ವೇವ್ ಆಪ್ಟಿಕ್ಸನ್ನು ಹೆಂಗಿದ್ರೂ ಮಕ್ಕಳು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಸ್ಕಿಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಚಾಪ್ಟರ್ಸು. ಬಟ್ ಓದುವಂಥ ಮಕ್ಕಳಿದ್ದೀರಿ ಅಂತಂದರೆ ನಾನು ಹೇಳ್ತೀನಿ, ಅದಕ್ಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಈಸಿಯಾಗಿರೋ ಚಾಪ್ಟರ್ಸ್ ಹೇಳ್ಬಿಡ್ತೀನಿ. ಓಕೆ, ಸೊ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಚಾಪ್ಟರ್ಗೆ ನಿಮಗೆ 5 ಮಾರ್ಕ್ಸ್ ಇದೆ ವೇಟೇಜು. ಸೊ ಇದರಿಂದ ನೋಡಿ ನಿಮಗೆ ಡ್ಯುಯಲ್ ನೇಚರಿಂದ MCQ ಅಲ್ಲಿ ಅಂತಂದರೆ 1 ಮಾರ್ಕಲ್ಲಿ ನಿಮಗೆ 2 ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ನಿಮಗೆ 5 ಮಾರ್ಕ್ದು ಒಂದೊಂದು ಸರ್ತಿ ನ್ಯೂಮರಿಕಲ್ಲು ಕೂಡ ಬರಬಹುದು ಇದರಿಂದ. ಓಕೆ, ಇಲ್ವಾ 3 ಮಾರ್ಕ್ನದ್ದು ಕ್ವಶನ್ನಾದರೂ ಬರುತ್ತೆ. ಓಕೆ, ಸೊ ಐದರ್ 5 ಮಾರ್ಕ್ನದ್ದು ಒಂದು ನ್ಯೂಮರಿಕಲ್ ಕೇಳ್ಬೋದು, ಇಲ್ಲ ಅಂತಂದರೆ MCQ 3 ಮಾರ್ಕ್ ಕ್ವಶನ್ನು ಕೇಳ್ಬೋದು. ಸೊ ಹಾಗಾಗಿ 2, 3, 5 3 ಟೈಪ್ ಕ್ವಶನ್ಸ್ ಹೇಳ್ಬಿಡ್ತೀನಿ ನೋಡಿ. ಎಕ್ಸ್ಪ್ಲೇನ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಡಿಸ್ಕ್ರೈಬ್ ಐನ್ಸ್ಟೈನ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಆ್ಯಂಡ್ ಅಗೇನ್ ಈ ಚಾಪ್ಟರ್ ತುಂಬ ಈಸಿ. ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ನನಗಂತೂ ತುಂಬ ಫೇವ್ರೇಟ್ ಚಾಪ್ಟರ್ಸ್ ಆಗಿತ್ತು. ಈ ಡ್ಯುಯಲ್ ನೇಚರು, ನ್ಯೂಕ್ಲಿಯಾಯಿ, ಆ್ಯಟಮ್ಸು, ಈ ಚಾಪ್ಟರ್ಸ್ ಅಂದರೆ ನನಗೆ ತುಂಬ ಇಷ್ಟ ಆಗ್ತಿತ್ತು ಫಿಸಿಕ್ಸಲ್ಲಿ. ಬಿಕಾಸ್ ದೇ ವರ್ ಕ್ವೈಟ್ ಈಸಿ ಆ್ಯಂಡ್ ಥೆರಾಟಿಕಲಿ ಅರ್ಥ ಮಾಡ್ಕೊಳ್ಬಹುದು. 2, 3, 5 ಮಾರ್ಕ್ಸ್ ಕ್ವಶನ್ಸ್ ಹೇಳ್ತಾ ಇದ್ದೀವಲ್ಲ. Describe Einstein explanation of photoelectric effect by considering his mathematical equation. Mention types of electron emission. Define work function photoelectric effect, threshold wavelength. Next, characteristic properties of photon. Mention expression for de Broglie's wavelength in terms of accelerating potential, temperature, kinetic energy. Okay, so ಇಷ್ಟನ್ನು ಕ್ವಶನ್ಸ್ ನೋಡ್ಕೊಳ್ಳಿ. ಈ ಚಾಪ್ಟ್ರಲ್ಲಿ ಅಷ್ಟು ಕ್ವಶನ್ಸ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಆಟಮ್ಸ್ ಚಾಪ್ಟ್ರಿಗೆ ಬಂದರೆ ಇದಕ್ಕೆ 4 ಮಾರ್ಕ್ಸ್ ಇದೆ. ಟೋಟಲ್ ವೇಟೇಜ್ 4 ಮಾರ್ಕ್ ಇದೆ. ಬಟ್ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡಿದ್ದೆ ಓದೋದಕ್ಕೆ. ಸೊ ಇದರಿಂದ 1 ಮಾರ್ಕ್ನ ಕ್ವಶನ್ಸ್ ಬರುತ್ತೆ. ಅದು ಆ್ಯಂಡ್ 2, 3 ಮಾರ್ಕಲ್ಲಿ ಯಾವುದಾದ್ರೂ ಒಂದು 2 ಮಾರ್ಕ್ ಅಥವಾ 3 ಮಾರ್ಕ್ದೊಂದು ಕ್ವಶನ್ ಬಂದೇ ಬರುತ್ತೆ. ಸೊ 2, 3 ಮಾರ್ಕ್ನ ಕ್ವಶನ್ಸ್ನ ಸ್ಕೋರ್ ಮಾಡಬೇಕಂದ್ರೆ ಈ ಚಾಪ್ಟರ್ಸ್ನ ನಾವು ಓದಲೇಬೇಕು. ಈಸಿಯಾಗಿರುತ್ತೆ ಕ್ವಶನ್ಸ್, ಈಸಿಯಾಗಿದೆ ಚಾಪ್ಟರ್, ಈಸಿಯಾಗಿದೆ, ಈಸಿ ಸ್ಕೋರಿಂಗ್. ನೀಟ್ ಲೇಬಲ್ ಡೈಗ್ರಾಮ್ ಆಫ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್, ಜೀಜರ್ ಮಾರ್ಸ್ಡೆನ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಎಕ್ಸ್ಪ್ಲೇನ್ ಪಾಸ್ಟುಲೇಟ್ಸ್ ಆಫ್ ಬಾರ್ಸ್ ಅಟಾಮಿಕ್ ಮಾಡೆಲ್. ಎಕ್ಸ್ಪ್ಲೇನ್ ಪಾಸ್ಟುಲೇಟ್ಸ್ ಆಫ್ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್. ನೋಡಿ ಇವಂತೂ ಫಿಕ್ಸ್ ಕ್ವಶನ್ಸ್, ಇವನ್ನೇ ಕೇಳ್ತಾರೆ ಅವ್ರು. ತಿರ್ಗಾ ಮುರ್ಗ ಕೇಳಿದ್ರೆ ಇವೇ ಕ್ವಶನ್ಸ್ ಕೇಳಿದ್ದಾರೆ, ಇವೆರಡು, ಬೋರ್ಸ್, ರುದರ್ಫೋರ್ಡ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ಡಿ ಬ್ರಾಗ್ಲೀಸ್ ಕಮೆಂಟ್ ಆನ್ ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್. ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ಫ್ಯೂಷನ್. ಹೌ ಈಸ್ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ರಿವಾಲ್ವಿಂಗ್. ಅಂದರೆ ಈ ಥರ
ಅದೇ ಕ್ವಶನ್ನೇ ಅವ್ರು ಏನು ಮಾಡ್ತಾರೆ, ಉದ್ದ ಕೇಳಿಬಿಟ್ರು ಅಂದರೆ ಮಕ್ಳಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಕ್ವಶನ್ ಈಸಿ ಇರುತ್ತೆ, ಆದರೆ ಕ್ವಶನ್ ಲೆಂತ್ ಜಾಸ್ತಿ ಉದ್ದ ಕೇಳಿಬಿಡ್ತಾರೆ. ನೋಡಿ, ಹೌ ಈಸ್ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ಆನ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ರಿಲೇಟೆಡ್ ಟು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಫ್ ದ ಆರ್ಬಿಟ್? ವಾಟ್ ಈಸ್ ಸಿಗ್ನಿಫಿಕೆನ್ಸ್ ಆಫ್ ನೆಗೆಟಿವ್ ಸೈನ್ ಇನ್ ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಎನರ್ಜಿ ಆಫ್ ಎನ್ electron in hydrogen atom? Define binding energy, mass defect and write the relation between them. ಓಕೆ, ನೆಕ್ಸ್ಟ್ ನ್ಯೂಕ್ಲಿಯೈ, ಅಗೇನ್ ಈಸಿ ಚಾಪ್ಟರು, 4 ಮಾರ್ಕ್ಸ್ ಇದೆ ಇದಕ್ಕೆ. ಇದರಿಂದ 1 ಮಾರ್ಕ್ಸ್ದೊಂದು ಕ್ವಶನ್ ಬರುತ್ತೆ ಆ್ಯಂಡ್ 3 ಮಾರ್ಕ್ನದ್ದು ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ. ಓಕೆ, ನ್ಯೂಮರಿಕಲ್ ಬಂದಿಲ್ಲ ಅಂತಂದರೆ ಥೇರಿ ಮಾರ್ಕ್ ಏನು ಕೇಳ್ಬೋದು ಅಂದರೆ, ಅಥವಾ 1 ಮಾರ್ಕ್ನ ಕ್ವಶನ್ನು ಇದರಲ್ಲಿ 1 ಮಾರ್ಕ್ದು ಕವರ್ ಆಗುತ್ತೆ ನೋಡಿ. ಐಸೋಟೋಪ್, ಐಸೋಬಾರ್, ಐಸೋಟೋನ್, ನ್ಯೂಕ್ಲಿಯರ್ ಫ್ಯೂಜನ್ ಹಿಂಗಂದ್ರೆ ಏನು, ಇದಕ್ಕೆ ಎಕ್ಸಾಂಪಲ್ಸ್ ಪ್ರತಿಯೊಂದಕ್ಕೂ. 2 ಕ್ಯಾರೆಕ್ಟರ್ಸ್ ಆಫ್ ನ್ಯೂಕ್ಲಿಯಸ್, ಮಾಸ್ ಡಿಫೆಕ್ಟ್ ಅಂದ್ರೆ ಏನು, ಬೈಂಡಿಂಗ್ ಎನರ್ಜಿ ಆಫ್ ನ್ಯೂಕ್ಲಿಯಸ್ ಅಂದ್ರೆ ಏನು, ಅದ್ರ ಮಧ್ಯೆ ಇರೋ ರಿಲೇಷನ್. ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಏನು, ಕ್ಯಾರೆಕ್ಟರ್ಸು ಅಥವಾ ಫೀಚರ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫ್ಯೂಷನ್ನು. ರೇಡಿಯೋ ಆಕ್ಟಿವ್ ಡಿಕೇನ ಟೈಪ್ಸನ್ನು ಬರೀಬೇಕು, ಆಲ್ಫಾ ಬೀಟಾ ಗಾಮಾ ಇದೆಯಾ. ನೆಕ್ಸ್ಟ್, ಹೌ ದ ಸೈಜ್ ಆಫ್ ನ್ಯೂಕ್ಲಿಯಸ್ ಈಸ್ ಎಕ್ಸ್ಪೆರಿಮೆಂಟ್ಲಿ ಡಿಟರ್ಮೈನ್ಡ್. ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಬೈಂಡಿಂಗ್ ಎನರ್ಜಿ ಕರ್ವ್. ಡಿಸ್ಟಿಂಗ್ವಿಶ್ ಬಿಟ್ವೀನ್ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್. ಸೊ ಯೂಶ್ವಲಿ ಇದರಿಂದ 3 ಮಾರ್ಕ್ದು ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳಿದ್ದಾರೆ ನಿಮಗೆ. ಸೊ ಸ್ವಲ್ಪ ನ್ಯೂಮರಿಕಲ್ ಪ್ರಾಬ್ಲಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, 3 ಮಾರ್ಕ್ದು. ನೆಕ್ಸ್ಟ್, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಮೋಸ್ಟ್ ಇಂಪಾರ್ಟೆಂಟು, 8 ಮಾರ್ಕ್ಸ್ದು. ನಾನು ಕೂಡ ನಿಮಗೆ 6 ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸಲ್ಲಿ ಇದನ್ನು ಹೇಳಿದ್ದೆ. ಯಾಕೆ ಅಂದರೆ ಇದು ಈಸಿಯಾಗಿದೆ, ಚಾಪ್ಟರು ಈಸಿಯಾಗೂ ಇದೆ, ಸ್ಕೋರ್ ಮಾಡಬಹುದು. ಇದರಿಂದ 5 ಮಾರ್ಕ್ ಕ್ವಶನ್ ಬರುತ್ತೆ, 1 ಮಾರ್ಕ್ನ ಕ್ವಶನ್ ಬರುತ್ತೆ, 2 ಮಾರ್ಕ್ನ ಕ್ವಶನ್ ಬರುತ್ತೆ, ಹೌದಾ. ಸೊ ಆರಾಮಾಗಿ 8 ಮಾರ್ಕ್ಸ್ ನಿಮಗೆ ಸ್ಕೋರ್ ಮಾಡ್ಬೋದು. ಸೊ 2-3 ಮಾರ್ಕ್ನ ಕ್ವಶನ್ ಹೇಳ್ಬಿಡ್ತೀನಿ ನೋಡಿ. ಕ್ಲಾಸಿಫೈ ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್, ಇನ್ಸುಲೇಟ್ಸ್. ಆಮೇಲೆ ಡೆಫಿನಿಷನ್ ಆಫ್ ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್, ಎನರ್ಜಿ ಗ್ಯಾಪ್ ಅಥವಾ ಬ್ಯಾಂಡ್ ಗ್ಯಾಪ್. ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್. ಡಿಫ್ರೆನ್ಸ್ ಬಿಟ್ವೀನ್ ಎನ್ ಟೈಪ್, ಪಿ ಟೈಪ್ ಸೆಮಿ ಕಂಡಕ್ಟರ್. ಇಂಪಾರ್ಟೆಂಟ್ ಇವುಗಳೆಲ್ಲ. ಸೊ ದೀಸ್ ಆರ್ ಇಂಪಾರ್ಟೆಂಟ್. ನೆಕ್ಸ್ಟ್ 5 ಮಾರ್ಕಲ್ಲಿ ನಿಮಗೆ ಅದೇ ಗೊತ್ತಿರುತ್ತೆ ನಿಮಗೆ, ಫುಲ್ ವೇವ್ ರೆಕ್ಟಿಫೈಯರು ಮತ್ತು ಹಾಫ್ ವೇವ್ ರೆಕ್ಟಿಫೈಯರ್. ಓಕೆ, ಸೊ ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರು. ಅದು ಬಿಟ್ಟರೆ ಡ್ರಾ ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಿ ಎನ್ ಜಂಕ್ಷನ್ ಡಯೋಡ್. Hence, discuss the resistance of the junction in both forward bias and reverse bias condition. ಓಕೆ, ಸೊ ಇವುಗಳನ್ನು ಮಾತ್ರ ನೀವು 5 ಮಾರ್ಕ್ನದ್ದು ಈ 3 ಕ್ವಶನ್ಸನ್ನು ನೀವು ಪರ್ಫೆಕ್ಟ್ ಆಗಿ, ಮತ್ತೆ ನಾನು ಕೊಟ್ಟಿರೋ ಇಂಪಾರ್ಟೆಂಟಲ್ಲಿ ನೀವು ಇಂಪಾರ್ಟೆಂಟ್ ಚೂಸ್ ಮಾಡ್ಕೊಂಡು ಓದೋಕ್ಕೆ ಹೋಗಬೇಡಿ. ಒಂದು ಚಾಪ್ಟರ್ ಹಿಡ್ಕೊಂಡ್ರೆ ಅಟ್ಲೀಸ್ಟ್ ಈ ಇಂಪಾರ್ಟೆಂಟ್ ಚಾಪ್ಟರ್ಸ್ ಕ್ವಶನ್ಸ್ನಾದರೂ ಆ ಚಾಪ್ಟರಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಇವಾಗ ಬಂದಿವಿ ನೋಡಿ, ರೇ ಆಪ್ಟಿಕ್ಸು, ವೇವ್ ಆಪ್ಟಿಕ್ಸು. ನೋಡಿ, ನಾವು ಓದಲ್ಲ ಅಂತಂದ್ರೂ ಓದೋ ಮಕ್ಕಳಾದರೂ ಓದ್ತಾ ಇರ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಅರ್ಥ ಮಾಡಿಕೊಂಡ್ರೆ ಆಪ್ಟಿಕ್ಸ್ ಕೂಡ ಈಸಿಯಾಗೇ ಇರುತ್ತೆ. ಓಕೆ, ಸೊ ಆಪ್ಟಿಕ್ಸ್ ಕೂಡ ಅರ್ಥ ಮಾಡ್ಕೊಂಡು ಓದಿದ್ವಿ ಕಾನ್ಸೆಪ್ಟ್ಸ್ನ ಅಂತಂದರೆ ಇಟ್ಸ್ ಆಲ್ಸೋ ಈಸಿ ಆ್ಯಂಡ್ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ದಟ್. ನೋಡಿ, ರೇ ಆಪ್ಟಿಕ್ಸಿಗೆ 10 ಮಾರ್ಕ್ಸ್ ಇದೆ. ಇದರಿಂದ ನಿಮಗೆ 1 ಮಾರ್ಕ್ನದೊಂದು ಕ್ವಶನ್ ಬರುತ್ತೆ, 2 ಮಾರ್ಕ್ನದೊಂದು ಕ್ವಶನ್ ಬರುತ್ತೆ, 3 ಮಾರ್ಕ್ನದ್ದು ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ. ಓಕೆ, ಆ್ಯಂಡ್ ರೇ ವೇವ್ ಎರಡೂ ಸೇರಿಸಿ ನಿಮಗೆ 5 ಮಾರ್ಕ್ನ ಕ್ವಶನ್ ಬರುತ್ತೆ. ಎರಡೂದ್ರಲ್ಲೂ ಒಂದು ನಿಮಗೆ 5 ಮಾರ್ಕ್ನ ಕ್ವಶನ್ ಬರುತ್ತೆ. ಇಲ್ಲ, ಇದರಲ್ಲಿ 5 ಮಾರ್ಕ್ ಥೇರಿ ಬಂದಿಲ್ಲ ಅಂತಂದರೆ ಒಂದು 5 ಮಾರ್ಕ್ನದ್ದು ನ್ಯೂಮರಿಕಲ್ ಬರುತ್ತೆ ಇದರಿಂದ, ಯಾವುದು, ರೇ ಆಪ್ಟಿಕ್ಸಿಂದ. ಓಕೆ, ಸೊ ಕ್ವಶನ್ಸ್ ನೋಡೋಣ. ಸೊ ಡಿರೈವ್ ಎಫ್ ಈಸ್ ಈಕ್ವಲ್ ಟು R/2, ಅದನ್ನು ಡೆರಿವೇಷನ್ ಮಾಡಬೇಕು. ನೆಕ್ಸ್ಟ್, ರೇ ಡೈಗ್ರಾಮ್ ಫಾರ್ ಫಾರ್ಮೇಷನ್ ಆಫ್ ಇಮೇಜ್ ಇನ್ ಸಿಂಪಲ್ ಮೈಕ್ರೋಸ್ಕೋಪ್ ಸಪ್ರೇಟಾಗಿ ಕೇಳ್ತಾರೆ, ಕಾಂಪೌಂಡ್ ಮೈಕ್ರೋಸ್ಕೋಪ್ ಸಪ್ರೇಟಾಗಿ ಕೇಳ್ತಾರೆ. ನೆಕ್ಸ್ಟ್, ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಯೂಸ್ಡ್ ಇನ್ ಅನಲೈಸಿಂಗ್ ರಿಫ್ಲೆಕ್ಷನ್ ಆಫ್ ಲೈಟ್ ಬೈ ಸ್ಪೆರಿಕಲ್ ಮಿರರ್ಸ್. ಕಾನ್ಕೇವಿಗೆ ಕಾನ್ವೆಕ್ಸ್ಗೆ ಹೇಗೆ ಚೇಂಜ್ ಆಗುತ್ತೆ, ಸೈನ್ಸು ಪ್ಲಸ್ಸು ಮೈನಸ್ಸು ಅದು. ನೆಕ್ಸ್ಟ್, ರೈಟ್ ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಇದನ್ನು ಜಾಸ್ತಿ ಕೇಳಿದ್ದಾರೆ. ಓಕೆ, ಇಲ್ಲುಸ್ಟ್ರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ TIR ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಲಾಸ್ ಆಫ್ ರಿಫ್ಲೆಕ್ಷನ್ ಕೇಳ್ತಾರೆ, ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಕೇಳ್ತಾರೆ, ಪ್ರಿನ್ಸಿಪಲ್ ಆ್ಯಂಡ್ ಯೂಸ್ ಆಫ್ ಆಪ್ಟಿಕಲ್ ಫೈಬರ್ಸ್ ಕೂಡ ಕೇಳಿದ್ದಾರೆ. ರಿಲೇಷನ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್ ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್. ಆ್ಯಂಡ್ ಡೆಫಿನಿಷನ್ಸ್ ಮತ್ತು ಎಕ್ಸ್ಪ್ರೆಷನನ್ನು ನೋಡ್ಕೊಂಡು ಹೋಗಿ. ಫಾರ್ ಲೀನಿಯರ್ ಮ್ಯಾಗ್ನಿಫಿಕೇಷನ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ RI, ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಟೆಲಿಸ್ಕೋಪ್, ಪವರ್ ಆಫ್ ಲೆನ್ಸ್ ಅದರದ್ದು ಯೂನಿಟನ್ನು ನೋಡ್ಕೊಂಡು ಹೋಗಿ. ಏನು 5 ಮಾರ್ಕ್ಸಲ್ಲಾದರೆ ಡಿರೈವೇಷನ್ಸ್. ಓಕೆ, ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಬರೀಬಹುದು ಇದನ್ನು ಕೂಡ ಈಸಿಯಾಗಿ. ಆಪ್ಟೇನ್ ಮಿರರ್ ಇಕ್ವೇಷನ್ 1/F = 1/U + 1/V. ರಿಲೇಷನ್ ಬಿಟ್ವೀನ್ U, V, R and N ಫಾರ್ ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸ್. Derive lens maker formula, important again. Expression for effective focal length of 2 thin lens kept in contact. Obtain expression for refractive index of a material of prism in terms of angle of prism and angle of minimum deviation. ನೆಕ್ಸ್ಟ್, ವೇವ್ ಆಪ್ಟಿಕ್ಸಿಗೆ ಬಂದರೆ ಇದಕ್ಕೆ 7 ಮಾರ್ಕ್ಸ್ ಇದೆ. ಈ ಚಾಪ್ಟ್ರಿಂದ ನಿಮಗೆ MCQ ಅಂದರೆ 1 ಮಾರ್ಕ್ನದ್ದು 2 ಕ್ವಶನ್ಸ್ ಬರುತ್ತೆ ಆ್ಯಂಡ್ 5 ಮಾರ್ಕ್ನ ಕ್ವಶನ್, ವೇವು ರೇ ಎರಡೋದ್ರ ಮಧ್ಯ ಒಂದು ಕ್ವಶನ್ ಬರುತ್ತೆ. ಓಕೆ, ಸೊ ಆ 5 ಮಾರ್ಕ್ನ ಕ್ವಶನ್ಸ್ ಬಂದರೆ ಹಾಗಿದ್ರೆ ಯಾವ್ದು ಬರುತ್ತೆ ಅಂತಂದರೆ ನೋಡಿ, ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನನ್ನು ಪ್ರೂವ್ ಮಾಡಬೇಕು ಯೂಸಿಂಗ್ Huygens principle. Next, using Huygens principle, show that
ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಸೊ ಅಗೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ಹ್ಯೂಜನ್ಸ್ ಪ್ರಿನ್ಸಿಪಲ್ ಆಫ್ ಸೆಕೆಂಡರಿ ವೇವ್ಸ್ ಅಂದರೆ ವೇವ್ ಪ್ರೊಪಗೇಷನ್. ಡಿಫೈನ್ ವೇವ್ ಫ್ರಂಟ್. ಮೆನ್ಷನ್ ಡಿಫರೆಂಟ್ ಟೈಪ್ಸ್ ಆಫ್ ವೇವ್ ಫ್ರಂಟ್ ಆ್ಯಂಡ್ ದೇರ್ ಸೋರ್ಸ್. Distinguish between interference and diffraction. State and explain Maller's law. Uses of polarites. Conditions for constructive interference and destructive interference. Derivations. Expression for refractive index of a material in terms of minimum deviation and angle of prism. Explain refraction of parallel plane wave ಥ್ರೂ ಅ ಥಿನ್ ಪ್ರಿಸಮ್ ವಿತ್ ಅ ನೀಟ್ ಡೈಗ್ರಾಮ್. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿತ್ತು. ಹೇಳಿದ್ನಲ್ವಾ, ಇದು ಒಂದು ಚಾಪ್ಟರ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಔಟ್ ಆಫ್ 14 ನೀವು ಎಷ್ಟು ಚಾಪ್ಟರ್ಸನ್ನು ಸೆಲೆಕ್ಟ್ ಮಾಡ್ತೀರಾ ಓದೋದಕ್ಕೆ, ಅಷ್ಟು ಚಾಪ್ಟರ್ಸ್ದು ಕೂಡ ಅಟ್ಲೀಸ್ಟ್ ಇಲ್ಲಿ ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ಸ್ನ ಪ್ರಿಪೇರ್ ಆಗಿ. ಮತ್ತೆ ಇದರಲ್ಲಿ ನೀವು ಸೆಲೆಕ್ಟಿವ್ ಸ್ಟಡಿ ಮಾಡೋಕ್ಕೆ ಹೋಗಬೇಡಿ. ಓಕೆ, ಈ ಕೊಟ್ಟಿರೋದೇ ಸೆಲೆಕ್ಟೆಡ್ ಕೊಟ್ಟಿರುತ್ತೆ, ಅದರಲ್ಲಿ ನೀವು ಸೆಲೆಕ್ಟಿವ್ ಸ್ಟಡಿ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನೀಟಾಗಿ ಒಂದು ಚಾಪ್ಟರ್ ತೊಗೊಂಡ್ರಿ ಅಂತಂದರೆ ಆ ಚಾಪ್ಟ್ರಲ್ಲಿ ಬರೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ಪ್ರಿಪೇರ್ ಆಗ್ತಾ ಹೋಗಿ. ನಿಮಗೆ ಪ್ರಿಪ್ರೇಟ್ರಿಗೆ ಆಗಿಲ್ಲ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ಗೆ ಖಂಡಿತ ಇದು ಹೆಲ್ಪ್ ಆಗುತ್ತೆ. ಓಕೆ ಮೈ ಡಿಯರ್ ಚಿಲ್ಡ್ರನ್, ನೆಕ್ಸ್ಟ್ ಯಾವ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾವಾಗಿದೆ ನಿಮ್ಗೆ ಆ ಎಕ್ಸಾಮ್ಸ್ ಅಂತ ಕೂಡ ಆ ಸಬ್ಜೆಕ್ಟ್ಸ್ದು ತಿಳಿಸಿ. ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಚಿಲ್ಡ್ರನ್. ಹ್ಯಾಪಿ ಲರ್ನಿಂಗ್. ಆಲ್ ದ ವೆರಿ ಬೆಸ್ಟ್.